ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಈ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ನಾವು ಸ್ವರ್ಗೀಯ ಮನ್ನ ಶುಶ್ರೂಷೆಯನ್ನು ಧ್ಯಾನಿಸುತ್ತಾ ಇದ್ದೇವೆ. ಪ್ರಿಯರೇ, ಇದು ತಪಸ್ಸು ಕಾಲ. ನಾವೆಲ್ಲರೂ ತಪಸ್ಸು ಕಾಲದ ಆಚರಣೆಯಲ್ಲಿದ್ದೇವೆ. ಈ ತಪಸ್ಸು ಕಾಲದ ಆಚರಣೆಯ ಮುಖ್ಯ ಉದ್ದೇಶ, ತಪಸ್ಸು ಕಾಲದ ಆಚರಣೆಯ ಮುಖ್ಯ ಉದ್ದೇಶ ಪಶ್ಚಾತ್ತಾಪ. ಬೇರೇನೂ ಇಲ್ಲ, ಪಶ್ಚಾತ್ತಾಪ. ಇದನ್ನ ಮಾರ್ಕನ ಶುಭ ಸಂದೇಶದಲ್ಲಿಯೂ ಸಹ ಯೇಸುಸ್ವಾಮಿ ಬೆಂಗಾಡಿಗೆ ಹೋಗಿ ಬರುವಾಗ ಸ್ನಾನಿಕ ಯೋವಾನನ ಆ ಸಂದೇಶದ ವಾಕ್ಯವನ್ನು ಹೇಳುತ್ತಾರೆ. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಯೇಸುಸ್ವಾಮಿ ಈ ಲೋಕಕ್ಕೆ ಬಂದದ್ದು ಪ್ರತಿಯೊಬ್ಬ ಮನುಷ್ಯನು ದೇವರನ್ನು ಕಂಡುಕೊಳ್ಳುವಂತೆ ಮಾಡಲು. ಪಶ್ಚಾತ್ತಾಪ, ಪಾಪವನ್ನ ಬಿಟ್ಟು ಬಿಡಬೇಕೆಂದು ಯೇಸುಸ್ವಾಮಿ ಈ ಲೋಕಕ್ಕೆ ಬಂದರು. ನಾವು ಹಳೆಯ ಒಡಂಬಡಿಕೆಯಲ್ಲಿ ಸ್ವಲ್ಪ ತರ್ಜಮೆ ಮಾಡಿ ನೋಡುವಾಗ ನಿನೆವೆ ಪಟ್ಟಣಕ್ಕೆ ಯೋನ ಪ್ರವಾದಿ ದೇವರು ಕಳಿಸಿದ್ರು, ಹೌದಲ್ಲ? ಎಸ್, ನಿನೆವೆ ಪಟ್ಟಣಕ್ಕೆ ನೋವ ಪ್ರವಾದಿಯನ್ನು ಕಳಿಸಿದ್ರು. ಯಾಕೆ ಕಳಿಸಿದ್ರಿ ಅಂದ್ರೆ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುವುದಕ್ಕಾಗಿ ದೇವರು ಯೋನಾ ಪ್ರವಾದಿಯನ್ನ ನಿನೆವೆ ಪಟ್ಟಣಕ್ಕೆ ಕಳಿಸಿದ್ರು. ಹಾಗೆಯೇ ಇಂದು ಈ ನಿನೆವೆ ಪಟ್ಟಣ ಎಂಬ ನಾಡಿಗೆ ಅಥವಾ ನನ್ನ ಊರಿಗೆ, ನನ್ನ ಮನೆಗೆ, ನನಗೆ, ನಿಮಗೆ ಈ ಸಂದೇಶವನ್ನು ಕೊಡಲು ಪ್ರಭು ಯೇಸುನ ಈ ಲೋಕಕ್ಕೆ ಕಳುಹಿಸಿದರು. ಅಂದು ಯೋನನನ್ನ ಕಳುಹಿಸಿದರು ನಿನೆವೆ ಪಟ್ಟಣಕ್ಕೆ, ಈ ಲೋಕಕ್ಕೆ ಇಂದು ಯೇಸುವನ್ನ ಕಳುಹಿಸಿದರು. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಭುವಿನ ಮಾರ್ಗವನ್ನು ಸಿದ್ಧಪಡಿಸಲು ಪ್ರತಿಯೊಬ್ಬರು ನಾವು ಪರಿವರ್ತನೆ ಹೊಂದಲು, ಹೊಸ ಜೀವನವನ್ನು ಮಾಡಲು, ಕೆಟ್ಟದ್ದನ್ನು ಬಿಟ್ಟು ಬಿಡಲು, ಸನ್ಮಾರ್ಗದಲ್ಲಿ ನಡೆಯಲು, ದೇವರ ಸಾಮ್ರಾಜ್ಯವನ್ನು ಸೇರಲು ಯೋಗ್ಯರಾಗುವಂತೆ ಮಾಡಲು ಪ್ರಭು ಯೇಸುವನ್ನ ದೇವರು ಈ ಲೋಕಕ್ಕೆ ಕಳುಹಿಸಿದರು. ನೋಡಿ, ಅಲ್ಲಿ ಯೋನಾ ಪ್ರವಾದಿ ಹೋಗುವುದಕ್ಕೆ ಮುಂಚಿತವಾಗಿ ನಿನೆವೆ ಪಟ್ಟಣಕ್ಕೆ ಹೋಗುವುದಕ್ಕೆ ಬದಲಾಗಿ ತಾರ್ಸಿಸಿಗೆ ಓಡಿ ಹೋಗುವಾಗ 3 ದಿನ ತಿಮಿಂಗಿಲದ ಬಾಯಲ್ಲಿ ಅವನಿದ್ದನು, ಹೊಟ್ಟೆಯಲ್ಲಿದ್ದನು. ಇಲ್ಲಿ ನಾವು ನೋಡುವಾಗ ಪ್ರಭು ಯೇಸು ಸತ್ತ ಬಳಿಕ 3 ದಿನ ಪಾತಾಳದಲ್ಲಿದ್ದರು. ಸಂಕೇತಗಳನ್ನು ನೋಡಿ. ಪ್ರಿಯರೇ, ಈ ತಪಸ್ಸು ಕಾಲ ಅಂದರೆ ಪಶ್ಚಾತ್ತಾಪ ಪಡುವ ಕಾಲ. ತುಂಬಾ ಜನರಲ್ಲಿ ಕೇಳುವಂತ ಪ್ರಶ್ನೆ, ಬ್ರದರ್, ಮಾಂಸ ತಿನ್ಬೇಕಾ ತಿನ್ಬಾರ್ದ? ಯಾಕೆ ಫಾದರ್ಗಳೆಲ್ಲ ತಿಂತಾರೆ? ಯಾಕೆ ಕನ್ಯಾಸ್ತ್ರೀಯರೆಲ್ಲ ತಿಂತಾರೆ? ನಾವುಗಳು ಮಾತ್ರ ಯಾಕೆ ತಿನ್ಬಾರ್ದು? ಪ್ರೀಸಲು ಪ್ರಶ್ನೆ ನೋಡಿ, ಹಲವಾರು ಜನರ ಪ್ರಶ್ನೆ ನೋಡಿ. ಇವತ್ತು ವಾಸ್ತವಿಕವಾಗಿ ನಾವು ನೋಡಿದ್ರೆ ಎಷ್ಟೋ ಜನ ಮನೆಗಳಲ್ಲಿ ಅಥವಾ ಕಾರ್ಯಕ್ರಮಗಳಲ್ಲಿ ನೋಡುವಾಗ ಎಷ್ಟೋ ಜನ ಮಾಂಸ ತಿನ್ನೋದಿಲ್ಲ.
ಯಾಕೆ ಇಲ್ಲ, ನಾನು 40 ದಿನ ಮಾಂಸ ತಿನ್ನೋದಿಲ್ಲ, ಇಲ್ಲ ನಾನು 40 ದಿನ ಉಪವಾಸ. ಪ್ರಿಯರೇ, ತಿನ್ನುವುದರಿಂದ ಆಗಲಿ ಕುಡಿಯುವುದರಿಂದ ಆಗಲಿ ನಾವು ದೇವರ ಸಾಮ್ರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ. ಉಪವಾಸ ಮಾಡಬೇಕು. ಅದು ಅವರವರ ವೈಯಕ್ತಿಕವಾದ ವಿಷಯ, ವೈಯಕ್ತಿಕವಾದಂಥ ತೀರ್ಮಾನ. ಬಲ ಹೊಂದುವುದಕ್ಕಾಗಿ ಅಥವಾ ತ್ಯಾಗ ಮಾಡುವುದಕ್ಕಾಗಿ ಅಥವಾ ಅದನ್ನು ಉಳಿಸುವುದಕ್ಕಾಗಿ, ಉಳಿಸಿ ಪರರಿಗೆ ಕೊಡುವುದಕ್ಕಾಗಿ, ಈಗ ಅನೇಕ ವಿಷಯದಲ್ಲಿ ಉಪವಾಸ ಮಾಡುವುದನ್ನು ನಾವು ನೋಡ್ತೇವೆ. ಅದು ಅವರವರ ವೈಯಕ್ತಿಕವಾದಂತಹ ಚಿಂತನೆಗಳು, ತೀರ್ಮಾನಗಳು. ಆದರೆ ಸತ್ಯವಾದ ವಿಷಯವನ್ನು ನಾವು ಚಿಂತಿಸುವುದಾದರೆ, ಈ 40 ದಿನದ ಉಪವಾಸ ದಿನದಲ್ಲಿ ಪ್ರಭು ಯೇಸು ಹೇಳುವಂತಹ ಕಾನ್ಸೆಪ್ಟ್, ಯೇಸು ಸ್ವಾಮಿ ಹೇಳುವಂತಹ ಕಾನ್ಸೆಪ್ಟ್, ಮೊದಲನೇದಾಗಿ ನಾವು ನೋಡಬಹುದು, ಮಧುವಣಿಗನ ಜೊತೆ ಇರುವಾಗ ಅಲ್ಲಿ ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಜೊತೆ ಇರಬೇಕಾದ್ರೆ ಯಹೂದ್ಯರು, ಧರ್ಮಶಾಸ್ತ್ರಿಗಳು ಎಲ್ಲ ಹೇಳ್ತಾರೆ, ನೋಡು ಸಬ್ಬತ್ ದಿನ ಎಲ್ಲರೂ ಉಪವಾಸ ಮಾಡ್ತಾರೆ, ಆದರೆ ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡೋದಿಲ್ಲ? ಅಲ್ಲಿ ತಪಸ್ಸು ಕಾಲದ ಬಗ್ಗೆ ಅವರು ಮಾತನಾಡಲಿಲ್ಲ, ಸಬ್ಬತ್ ದಿನದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಪ್ರತಿ ಯಹೂದ್ಯರಿಗೆ ಸಬ್ಬತ್ ದಿನ ಶ್ರೇಷ್ಠವಾದ ದಿನ. ಅಂದು ಒಂದು ಹೊತ್ತು ಉಪವಾಸ ಮಾಡ್ತಾರೆ, ಅದರ ಬಳಿಕ ಊಟ ಮಾಡ್ತಾರೆ. ಕೆಲಸಕ್ಕೆ ಹೋಗುವುದಿಲ್ಲ, ಕೆಲಸದ ಆಳುಗಳು ಮನೆಯಲ್ಲಿ ಬಿಡುವುದಿಲ್ಲ, ಕೆಲಸದ ಆಳುಗಳಿಗೆ ಕೆಲಸ ಕೊಡುವುದಿಲ್ಲ. ಅಲ್ಲಿ ನಾವು ಧರ್ಮ ಪ್ರಮಾಣದಲ್ಲಿ ನಾವು ನೋಡಬೇಕಾದ್ರೆ ಒಂದು ಕತ್ತಿಯ ಮೇಲೆ ಅಥವಾ ಒಂದು ಕರುವಿನ ಮೇಲೆ ಭಾರವನ್ನು ಸಹ ಹಾಕುವಂತಿಲ್ಲ. ಅಂದ್ರೆ ಆ ಸಬ್ಬತ್ ದಿನವನ್ನು ಅಷ್ಟು ಶ್ರೇಷ್ಠವಾಗಿ ಯಹೂದ್ಯರು ಆಚರಿಸ್ತಾ ಇದ್ರು, ಇಂದಿಗೂ ಸಹ ಆಚರಿಸ್ತಾ ಇದ್ದಾರೆ. ಹೀಗೆ ಸಬ್ಬತ್ ದಿನವನ್ನ ಶುದ್ಧವಾದ ದಿನವೆಂದು ಹೇಳುತ್ತಾ, ನೋಡಿ ಎಲ್ಲರೂ ಉಪವಾಸ ಮಾಡುತ್ತಾರೆ, ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ? ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಮಧುವಣಿಗನ ಜೊತೆಯಲ್ಲಿರುವಾಗ ಉಪವಾಸ ಯಾಕೆ ಮಾಡಬೇಕು? ಮಧುವಣಿಗನ ಇವರಿಂದ ದೂರ ಹೋಗುವಾಗ ಉಪವಾಸ ಮಾಡ್ತಾರೆ. ಅಂದ್ರೆ ಮಧುವಣಿಗನು ಅಂತ ಹೇಳುವಾಗ ಅಲ್ಲಿ ನಾವು ಚಿಂತಿಸತಕ್ಕಂತಹ ವಿಷಯ, ಒಂದು ಮದುವೆ ಮನೆಯಲ್ಲಿ ಮಧುವಣಿಗ ಇರಬೇಕಾದ್ರೆ, ಮಧುವಣಿಗನ ಜೊತೆ ಇರಬೇಕಾದ್ರೆ ಯಾರಾದ್ರೂ ಉಪವಾಸ ಇರ್ತಾರ? ಇಲ್ಲ. ಮಧುವಣಿಗ ಅಂತ ಹೇಳಿದಾಗ ಅದು ತುಂಬಾ ಸಂತೋಷ, ಎಲ್ರಿಗೂ ಇನ್ನೂ ಒಳ್ಳೊಳ್ಳೆ ಊಟ ಸಿಗ್ತದೆ. ಮಧುವಣಿಗ ಜೊತೆಲಿದ್ದಾನೆ, ಅದರಿಂದ ಅವರು ಉಪವಾಸ ಮಾಡೋದು ಬೇಕಾಗಿಲ್ಲ. ಇದರ ಅರ್ಥವೇ ಬೇರೆ, ಯೇಸುಸ್ವಾಮಿ ಹೇಳುವಂತ ಅರ್ಥವೇ ಬೇರೆ. ಮಧುವಣಿಗನೊಂದಿಗೆ ನಾನಿರುವಾಗ ನನಗೆ ಉಪವಾಸ ಬೇಕಾಗಿಲ್ಲ. ಇಲ್ಲಿ ನಾವು ನೋಡುವಂಥದ್ದು ಪ್ರಭು ಯೇಸು ಕ್ರಿಸ್ತರೇ ಮಧುವಣಿಗನಾಗಿದ್ದಾರೆ. ಆ ಮಧುವಣಿಗನು ನನ್ನೊಡನೆ ವಾಸ ಮಾಡುವಾಗ, ಯಾವಾಗ ಮಧುವಣಿಗ ನನ್ನಲ್ಲಿ ವಾಸ ಮಾಡುವುದು? ನಾನು ಪಾಪವಿಲ್ಲದೆ, ದೋಷವಿಲ್ಲದೆ, ಕೇಡಿನಲ್ಲಿ ಜೀವಿಸದೆ, ನಾನು ಶುದ್ಧನಾಗುವಾಗ ಮಾತ್ರವೇ ಯೇಸು ಸ್ವಾಮಿ ನನ್ನೊಂದಿಗೆ ಜೀವಿಸಲಿಕ್ಕೆ ಸಾಧ್ಯ. ಅಲ್ಲದಿದ್ದರೆ ಯೇಸು ಸ್ವಾಮಿ ನಮ್ಮೊಂದಿಗೆ ಜೀವಿಸುವುದಿಲ್ಲ. ಒಂದು ಮಧುವಣಿಗನು ನಮ್ಮೊಡನೆ ಜೀವಿಸಬೇಕೆಂಬುದಾದರೆ ನಾನು ಶುದ್ಧನಾಗಿರಬೇಕು. ಶುದ್ಧನಾಗಿರುವುದಾದರೆ ನನಗೆ ಯಾವ ಉಪವಾಸಗಳು ಬೇಕಿಲ್ಲ. ಈ 3ನೇ ಹಂತದಲ್ಲಿ ನಾವು ಧ್ಯಾನಿಸಬೇಕಾದ್ರೆ ಯೇಸು ಸ್ವಾಮಿ ಮಾರ್ಕನ ಶುಭ ಸಂದೇಶದಲ್ಲಿ 7ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಅಂತರಂಗ ಶುದ್ಧಿ. ಒಬ್ಬ ಮನುಷ್ಯನಿಗೆ ಬೇಕಾಗಿರುವುದು ಅಂತರಂಗ ಶುದ್ಧಿ. ಅದು ಈ ಅಂತರಂಗ ಶುದ್ಧಿ ಎಲ್ಲಿಂದ ಸಿಗುತ್ತದೆ ಅಂದ್ರೆ ಪಶ್ಚಾತ್ತಾಪದಿಂದ ಸಿಗುತ್ತದೆ, ಪರಿವರ್ತನೆಯಿಂದ ಸಿಗುತ್ತದೆ. ಪಶ್ಚಾತ್ತಾಪದಿಂದ ಪರಿವರ್ತನೆ ಸಿಗುತ್ತದೆ. ಈ 7ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ 14ನೇ ವಾಕ್ಯದಲ್ಲಿ ಹೇಳುತ್ತಾರೆ, ಹೊರಗಿನಿಂದ ಮನುಷ್ಯನ ಒಳಗೆ ಹೋಗುವುದು ಅವನನ್ನ ಕುಲುಷಿತಗೊಳಿಸುವುದಿಲ್ಲ. ಹೊರಗಿನಿಂದ ಒಳಗೆ ಹೋಗುವಂಥದ್ದು ಮನುಷ್ಯನನ್ನ ಕುಲುಷಿತಗೊಳಿಸುವುದು. ಅಂದ್ರೆ ಒಬ್ಬ ಯಾರೇ ಮನುಷ್ಯ ಏನನ್ನೇ ತಿಂದರೂ ಅದು ಆ ಮನುಷ್ಯನನ್ನ ನಾಶ ಮಾಡುವುದಿಲ್ಲ.
ನಾಶ ಮಾಡುವುದಿಲ್ಲ. ನೋಡಿ ಯೇಸು ಸ್ವಾಮಿ, ಇದು ತಪಸ್ಸಕ್ಕಾರದ ಒಂದು ಸರಿಯಾದ ಒಂದು ಚಿಂತನೆ. ಹೊರಗಿನಿಂದ ಏನು ಒಳಗೆ ಹೋದರೂ ಸಹ ಅದು ಮನುಷ್ಯನನ್ನ ಕಲುಷಿತಗೊಳಿಸುವುದಿಲ್ಲ, ನಾಶ ಮಾಡುವುದಿಲ್ಲ. ಮನುಷ್ಯನ ಅಂತರಂಗದಿಂದಲೇ ಹೊರಬರುವಂಥದ್ದೇ ಅವನನ್ನು ಕಲುಷಿತಗೊಳಿಸುತ್ತದೆ. ನೋಡಿ, ಇವತ್ತು ನಾನು ಉಪವಾಸ ಮಾಡ್ತಾ ಇದ್ದೇನೆ, ನೀವು ಉಪವಾಸ ಮಾಡ್ತಾ ಇದ್ದೀರಿ, ಎಷ್ಟೋ ಜನ ಉಪವಾಸ ಮಾಡ್ತಾ ಇದ್ದಾರೆ, ಸಂತೋಷ, ಸ್ಯಾಕ್ರಿಫೈಸ್, ತಪ್ಪಿಲ್ಲ. ಆದರೆ ನಾನು ಉಪವಾಸ ಮಾಡ್ತಾ ಇದ್ದೇನೆ, ಉಪವಾಸ ಮಾಡಿದ್ದೇನೆ, ನನ್ನ ಹೃದಯದಿಂದ, ನನ್ನ ಚಿಂತನೆಯಿಂದ, ನಾನು ಮಾಡುವ ಕೆಲಸದಿಂದ, ನನ್ನ ಕರ್ತವ್ಯದಿಂದ ನಾನು ಪ್ರಾಮಾಣಿಕನಾಗಿದ್ದೇನೆ. ನನ್ನ ಬಾಯಿಂದ ಬರುತ್ತಿರುವ ಮಾತುಗಳು ಒಳಿತಾಗಿದೆಯಾ? ನನ್ನಲ್ಲಿ ವೈರಾಗ್ಯವಿದೆಯಾ? ಮನಸ್ತಾಪವಿದೆಯಾ? ಕೆಟ್ಟತನವಿದೆಯಾ? ದ್ವೇಷವಿದೆಯಾ? ಏನಿದೆ ನನ್ನೊಳಗೆ? ಒಂದು ಪಕ್ಷ ಇವುಗಳು ನನ್ನಲ್ಲಿ ತುಂಬಿಕೊಂಡು ಇವುಗಳು ನನ್ನ ಮೇಲೆ ಅಧಿಕಾರ ಮಾಡುತ್ತಿರುವಾಗ ನಾನು ಉಪವಾಸ ಮಾಡಿ ಏನು ಪ್ರಯೋಜನವಿದೆ? ಏನು ಪ್ರಯೋಜನವಿಲ್ಲ. ಹೌದು ನನ್ನ ಸಹೋದರನೇ, ಸಹೋದರಿ, ಹೊರಗಿನಿಂದ ಮನುಷ್ಯನ ಒಳಗೆ ಹೋಗುವ ಯಾವುದು ಅವನನ್ನು ಕಲುಷಿತಗೊಳಿಸುವುದಿಲ್ಲ. ಅವನು ತಿಂದದ್ದು ಅವನ ಹೃದಯವನ್ನು ಹೊಕ್ಕದೆ ಹೊಟ್ಟೆಯನ್ನು ಮಾತ್ರ ಸೇರಿ ಬಳಿಕ ದೇಹದಿಂದ ವಿಸರ್ಜಿತವಾಗುತ್ತದೆ. ತಿಂದದ್ದು ಹೃದಯದಲ್ಲಿ ಹೋಗುವುದಿಲ್ಲ, ಅದು ಹೊಟ್ಟೆಯಲ್ಲಿ ನುಸುಳಿ ಅದು ಜೀರ್ಣವಾಗಿ ಏನಾಗುತ್ತದೆ? ಅದು ವಿಸರ್ಜಿತವಾಗುತ್ತದೆ. ತಿನ್ನುವುದು ಹೃದಯದೊಳಗೆ ಹೋಗುವುದಿಲ್ಲ. ನನ್ನ ಮಾಂಸ ಬಿಟ್ಟುಬಿಟ್ಟೆ, ನಿನ್ನ ಮಾಂಸ ಹೃದಯದಲ್ಲಿ ಹೋಗುವುದಿಲ್ಲ. ನಾನು ಧೂಮಪಾನ ಬಿಟ್ಟುಬಿಟ್ಟೆ, ನಿನ್ನ ಧೂಮಪಾನ ಹೃದಯದಲ್ಲಿ ಹೋಗುವುದಿಲ್ಲ. ನಾನು ಕುಡಿತ ಬಿಟ್ಟುಬಿಟ್ಟೆ, ಅದು ನಿನ್ನ ಹೃದಯದಲ್ಲಿ ಹೋಗುವುದಿಲ್ಲ. ನಾನು ಉಪವಾಸವಿದ್ದೇನೆ, ಹೌದು, ನಿನ್ನ ಹೃದಯದಲ್ಲಿ ಅದು ಹೋಗುವುದಿಲ್ಲ. ಯಾವುದೇ ತಿನ್ನುವುದು ಕುಡಿಯುವುದನ್ನು ಯಾವುದನ್ನು ಬಿಟ್ಟಿರೋ ಅದು ಹೃದಯವನ್ನು ಪ್ರವೇಶಿಸುವುದಿಲ್ಲ. ಒಂದು ಪಕ್ಷ ತಿಂದರೂ ಅದು ಜೀರ್ಣವಾಗಿ ವಿಸರ್ಜಿತವಾಗುತ್ತದೆ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ 17ನೇ ಅಧ್ಯಾಯದಲ್ಲಿ. ಆದರೆ ಮನುಷ್ಯನ ಅಂತರಂಗದಿಂದ, ಮನುಷ್ಯನ ಹೃದಯಂತರಾಳದಿಂದ ದುರಾಲೋಚನೆ ಏನು ಅಂತದೆ ನೋಡಿ ವಾಕ್ಯ. ಮನುಷ್ಯನ ಅಂತರಂಗದಿಂದ ಹೊರಹೊಮ್ಮುವ ಯೋಚನೆಗಳು ಅವನನ್ನು ಕಲುಷಿತಗೊಳಿಸುತ್ತದೆ. ನಮ್ಮಿಂದ ಬರುವ ಯೋಚನೆಗಳು ನಮ್ಮನ್ನು ಕಲುಷಿತಗೊಳಿಸುತ್ತದೆ. ಒಮ್ಮೆ ಒಂದು ವ್ಯಕ್ತಿಯ ಮೂಲಕವಾಗಿ ಅಥವಾ ಒಂದು ವ್ಯಕ್ತಿಯ ನಿಮಿತ್ತವಾಗಿ ನಮ್ಮ ಮೇಲೆ ಒತ್ತಡ ಬಂದರೆ ನಾವೇನು ಮಾಡುತ್ತೇವೆ? ಆ ವ್ಯಕ್ತಿಯ ಬಗ್ಗೆಯೇ ಮಾತನಾಡ್ತಾ ಇರ್ತೇವೆ, ಅವಿತ್ತುಕೊಂಡು ಮಾತನಾಡುತ್ತೇವೆ, ಬರೀ ಆ ವ್ಯಕ್ತಿಯ ಬಗ್ಗೆಯೇ ಕೆದುಕುತ್ತಾ ಇರುತ್ತೇವೆ, ಆ ವ್ಯಕ್ತಿಯನ್ನು ಕೇಳುತ್ತಾ ಇರುತ್ತೇವೆ, ಆ ವ್ಯಕ್ತಿಯನ್ನು ದೂಷಿಸುತ್ತಾ ಇರುತ್ತೇವೆ, ಆ ವ್ಯಕ್ತಿಯನ್ನು ನಿಂದಿಸುತ್ತಾ ಇರುತ್ತೇವೆ. ಕುಟುಂಬದಲ್ಲಿರುವ ಸದಸ್ಯರಾಗಬಹುದು, ಮಿತ್ರರಾಗಬಹುದು, ಬಂಧುಗಳಾಗಬಹುದು, ಯಾರೇ ಆಗಬಹುದು. ಯೇಸು ಸ್ವಾಮಿ ಅದನ್ನು ಹೇಳ್ತಾ ಇದ್ದಾರೆ, ಕಲುಷಿತಗೊಳಿಸುವಂಥದ್ದು ನಾನು ತಿನ್ನುವ ಆಹಾರವಲ್ಲ, ನನ್ನೊಳಗಿನಿಂದ ಹೊರಬರುವಂಥದ್ದು, ನನ್ನಲ್ಲಿರುವಂಥದ್ದು. ನನ್ನ ಕಣ್ಣುಗಳು ನನ್ನನ್ನು ಕಲುಷಿತಗೊಳಿಸುತ್ತದೆ, ಎಲ್ಲರನ್ನು ಕೆಟ್ಟದಾಗಿ ನೋಡುತ್ತದೆ. ನನ್ನ ಬಾಯಿ ನನ್ನನ್ನು ಕಲುಷಿತಗೊಳಿಸುತ್ತದೆ, ಎಲ್ಲರನ್ನು ಕೆಟ್ಟದ್ದಾಗಿ ಮಾತನಾಡುತ್ತದೆ. ನನ್ನ ಕಿವಿಗಳು ಕಲುಷಿತಗೊಳಿಸುತ್ತದೆ, ಕೆಟ್ಟದ್ದನ್ನೇ ನಾನು ಕೇಳುತ್ತೇನೆ. ನನ್ನ ಕೈಗಳು ನನ್ನನ್ನು ಕಲುಷಿತಗೊಳಿಸುತ್ತದೆ, ಕೆಟ್ಟದ್ದನ್ನೇ ಮಾಡುತ್ತೇನೆ. ನನ್ನ ಕಾಲುಗಳು ಕಲುಷಿತಗೊಳ್ಳುತ್ತದೆ, ಕೆಟ್ಟ ಮಾರ್ಗಕ್ಕೆ ನಾನು ಹೋಗುತ್ತೇನೆ. ನನ್ನ ಮನಸ್ಸು ಕೆಟ್ಟದ್ದನ್ನೇ ಆಲೋಚಿಸುತ್ತದೆ. ಇವು ಕಲುಷಿತಗೊಳಿಸುವಂಥದ್ದು, ಹೊರಗಿನಿಂದ ಒಳಗೆ ಹೋಗುವಂಥದ್ದಲ್ಲ. ಅಂದರೆ ಉಪವಾಸವೇ ಶ್ರೇಷ್ಠವಲ್ಲ. ಉಪವಾಸ ಬೇಕು, ಮಾಡಿ, ಅವರವರ ತ್ಯಾಗ ಜೀವನ ಅದು. ಓನ್ ಸ್ಯಾಕ್ರಿಫೈಸ್.
ಆದರೆ ಕೇವಲ ಆ ಓನ್ ಸ್ಯಾಕ್ರಿಫೈಸ್ ಇಂದ ನಾನು ಸ್ವರ್ಗ ರಾಜ್ಯ ಸೇರಲಿಕ್ಕೆ ಸಾಧ್ಯವಿಲ್ಲ. ಈ ತಪಸ್ಸು ಕಾಲವನ್ನು ಪೂರ್ತೀಕರಿಸಲು ಸಾಧ್ಯವಿಲ್ಲ. ಪ್ರಭು ಯೇಸು ಹೇಳುತ್ತಾರೆ 21ನೇ ವಾಕ್ಯದಲ್ಲಿ, 7ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಯೇಸು ಹೇಳುತ್ತಾರೆ, ಮಾನವರ ಹೃದಯಾಂತರಾಳದಿಂದ ದುರಾಲೋಚನೆ ನಂಬರ್ 1. ನೋಡಿ, ದುರಾಲೋಚನೆ, ಮತ್ತೊಬ್ಬರನ್ನು ಕೆಟ್ಟದ್ದಾಗಿ ನೋಡುವಂತಹ ಆಲೋಚನೆ, ಮತ್ತೊಬ್ಬರನ್ನು ಕೆಟ್ಟದ್ದಾಗಿ ಚಿಂತಿಸುವಂತಹ ಆಲೋಚನೆ, ಮತ್ತೊಬ್ಬರ ಬಗ್ಗೆ ಕೆಟ್ಟದ್ದಾಗಿ ಚಿಂತಿಸುವಂತಹ ಆಲೋಚನೆ, ಪಾಪದ ಆಲೋಚನೆ. ಬರೇ ಯಾರು ನೋಡಿ, ಕೆಲವು ಸಾರಿ ಯಾರು ಒಬ್ಬರಾದ್ಮೇಲೆ ಒಬ್ಬರ ಬಳಿಕ ಕೆಟ್ಟ ಆಲೋಚನೆ ಬರ್ತಾ ಇದ್ರೆ ಅವಾಗ ಏನಾಗ್ತದೆ, ಈ ಕೆಟ್ಟ ಆಲೋಚನೆಯಲ್ಲಿ ಇರುವಂತ ಎಲ್ಲರನ್ನ ಈ ಬಾಯಿಂದ ಹೊರಗೆ ಆಗ್ತಾನೆ ಇರ್ತೇವೆ, ಬಾಯಿಂದ ಹೊರಗೆ ಹೇಳ್ತಾನೆ ಇರ್ತೇವೆ, ಮಾತನಾಡ್ತಾನೆ ಇರ್ತೇವೆ. ಅವರು ಹಾಗೆ, ಇವರು ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು, ಅವರು ಸರಿ ಇಲ್ಲ. ಕಾರಣ ನಿನ್ನ ಆಲೋಚನೆಗಳು, ನನ್ನ ಆಲೋಚನೆಗಳು ಕುಲುಷಿತವಾಗಿದೆ. ದುರಾಲೋಚನೆ, ಕೆಟ್ಟ ಯೋಚನೆ, ಒಳ್ಳೆಯದಾಗಿ ಯೋಚನೆ ಮಾಡುವುದಿಲ್ಲ. ಕಾಮಾಲೆ ಕಣ್ಣುಗಳಿಗೆ ಕಾಣುವುದಿಲ್ಲ ಅರ್ಶನ ಎಂಬುದಾಗಿ ಕೆಟ್ಟ ಕಣ್ಣು, ದುರಾಲೋಚನೆ ನಂಬರ್ 1. 2ನೇದು ಅನೈತಿಕತೆ, ಅನೈತಿಕತೆ. 3ನೇದಾಗಿ ನೋಡುತ್ತೇವೆ ಕಳ್ಳತನ. 4ನೇದಾಗಿ ನೋಡುತ್ತೇವೆ ಕೊಲೆ. 5ನೇದಾಗಿ ನಾವು ನೋಡುತ್ತೇವೆ ವ್ಯಭಿಚಾರ. 6ನೇದಾಗಿ ನೋಡುತ್ತೇವೆ ಲೋಭ. 7ನೇದಾಗಿ ನೋಡುತ್ತೇವೆ ಕುಡುಕುತನ. 8 ಮೋಸ. 9 ಬಂಡತನ. 10 ಅಸೂಯೆ. ನೋಡಿ, ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ಅಪದೂರು. 11 12 ಅಹಂಕಾರ ಎಲ್ಲಿಂದ ಬರ್ತಾ ಇದೆ? ಮೂರ್ಖತನ ಎಲ್ಲಿಂದ ಬರ್ತಾ ಇದೆ? ಇವೆಲ್ಲವೂ ನಮ್ಮ ಒಳಗಿಂದ ಬರ್ತಾ ಇದೆ ಹೊರಗೆ. ಇದೆಲ್ಲವೂ ನಮ್ಮೊಳಗಿನಿಂದ ಹೊರಗೆ ಬರ್ತಾ ಇದೆ, ಒಳಗಿನಿಂದ ಹೊರಗೆ ಹೋಗ್ತಾ ಇಲ್ಲ. ಎಷ್ಟು ಹೇಳ್ತಾರೆ, ಇದನ್ನ ಬಿಟ್ಟು ಬಿಡಿ, ಉಪವಾಸಕ್ಕಿಂತ ಶ್ರೇಷ್ಠವಿದು. ನಿಮ್ಮನ್ನ ಕುಲುಷಿತಗೊಳಿಸುವಂಥದ್ದು ಇವುಗಳು, ನಿಮ್ಮಿಂದ ಬರ್ತಾ ಇರುವಂತ ಇವುಗಳು ನಿಮ್ಮನ್ನ ಕುಲುಷಿತಗೊಳಿಸ್ತಾ ಇದೆ. ಹೊರಗಿನಿಂದ ಒಳಗೆ ಹೋಗ್ತಾ ಇರುವಂತದ್ದೆಲ್ಲ ನಿಮ್ಮನ್ನ ಕುಲುಷಿತಗೊಳಿಸ್ತಾ ಇರುವಂತದ್ದು. ಏನು ಬೇಕಾದ್ರೂ ನೀವು ಊಟ ಮಾಡಿ, ಎಲ್ಲವೂ ಆಶೀರ್ವಾದವೇ, ಮನುಷ್ಯನಿಗೆಂದು ಕೊಟ್ಟಿರುವಂಥದ್ದು. ಆದರೆ ನಿನ್ನನ್ನು ಕುಲುಷಿತಗೊಳಿಸುವುದು, ನನ್ನನ್ನು ಕುಲುಷಿತಗೊಳಿಸುವಂಥದ್ದು ನನ್ನೊಳಗಿನಿಂದ ಹೊರಗೆ ಬರುವಂಥದ್ದು. ಈ ಎಲ್ಲಾ ಕೇಡುಗಳು ಮಾನವನ ಅಂತರಂಗದಿಂದಲೇ ಉದ್ಭವಿಸಿ ಅದನ್ನು ಅಶುದ್ಧ ಮಾಡುತ್ತದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇವೆಲ್ಲವೂ ನಮ್ಮ ಅಂತರಂಗದಿಂದ ಉದ್ಭವಿಸಿ ನಮ್ಮನ್ನು ಅಶುದ್ಧ ಮಾಡುತ್ತದೆ. ಹೀಗೆ ಇವೆಲ್ಲವೂ ನಮ್ಮ ಹೃದಯದಲ್ಲಿ ತುಂಬಿಕೊಂಡು ನಮ್ಮನ್ನು ಅಶುದ್ಧ ಮಾಡುವಾಗ ನಾನು ಉಪವಾಸ ಮಾಡಿ ಏನು ಪ್ರಯೋಜನ? ನಾನು ಉಪವಾಸ ಮಾಡ್ತೀನಪ್ಪ, ಏನು ಪ್ರಯೋಜನವಿಲ್ಲ. ನಾನು ಒಬ್ಬರನ್ನ ನೋಡುವಾಗ ಒಳ್ಳೆಯ ಕಣ್ಣಿನಿಂದ ನೋಡುತ್ತಾ ಇದ್ದೇನೆ, ಒಳ್ಳೆಯ ಹೃದಯದಿಂದ ಸನ್ಮಾನಿಸುತ್ತಾ ಇದ್ದೇನೆ. ಒಂದು ವ್ಯಕ್ತಿಯನ್ನು ನೋಡಿ ಒಳ್ಳೆಯವನು ಒಳ್ಳೆಯವನು ಎಂಬುದಾಗಿ ಮನಪೂರ್ವಕವಾಗಿ ನಾನು ತೀರ್ಮಾನಿಸುತ್ತಾ ಇದ್ದೇನೆ. ಕೆಲವರನ್ನು ಒಳ್ಳೆಯವನು ಎಂದು ಹೇಳುತ್ತೇನೆ, ಕೆಲವರನ್ನು ಕೆಟ್ಟವರು ಎಂಬುದಾಗಿ ಹೇಳುತ್ತೇನೆ. ಕೆಲವರನ್ನು ವಿಶ್ವಾಸಿ ಎಂದು ಹೇಳುತ್ತೇನೆ, ಕೆಲವರನ್ನು ವಿಶ್ವಾಸಿ ಇಲ್ಲ ಎಂದು ಹೇಳುತ್ತೇವೆ. ಪ್ರಿಯರೇ, ಒಬ್ಬ ವಿಶ್ವಾಸಿ, ಒಬ್ಬ ನಿಜವಾದ ವಿಶ್ವಾಸಿಯ ಕಣ್ಣುಗಳಲ್ಲಿ ಕೆಟ್ಟವನೆಂಬುದೇ ಇರುವುದಿಲ್ಲ. ಅವನ ಅವಿಶ್ವಾಸಿ ಎಂದು ಹೇಳಲು ಸಾಧ್ಯವೇ ಇಲ್ಲ. ಕಾರಣ ವಿಶ್ವಾಸಿ ಎನ್ನುವನು ಎಲ್ಲವನ್ನ, ದೈವ ಜ್ಞಾನವನ್ನ ಅರ್ಥಕೊಂಡಿರ್ತಾನೆ. ವಿಶ್ವಾಸಿ ಎಂದರೆ ಅವನು ಎಲ್ಲ ಜ್ಞಾನವನ್ನು, ದೈವ ಜ್ಞಾನವನ್ನು ಅವನು ತಿಳಿದುಕೊಂಡಿರುತ್ತಾನೆ. ಅವನು ಯಾರನ್ನು ಕುರಿತು ಅವನು ಮಾತನಾಡಲು ಇಷ್ಟಪಡುವುದಿಲ್ಲ. ಯಾರಿಗೂ ಅವನು ತೀರ್ಪು ಕೊಡಲು ಸಾಧ್ಯವಾಗುವುದಿಲ್ಲ. ಯಾರಿಗೂ ಪಕ್ಷಪಾತ ಮಾಡಲು ಸಾಧ್ಯವಾಗುವುದಿಲ್ಲ. ಮನೆಯವರಾಗಿರಲಿ, ಅಲ್ಲಿ ನೇರವಾಗಿ ದಿಟ್ಟತನದಿಂದ ಅವನು ಮಾತನಾಡುತ್ತಾನೆ. ಬಂಧುವಾಗಿರಲಿ, ಮಿತ್ರನಾಗಿರಲಿ, ನೇರವಾಗಿ ದಿಟ್ಟತನದಿಂದ ಮಾತನಾಡುತ್ತಾನೆ. ಅವನ ಮುಂದೆ ಯಾಜಕನಾಗಿರಲಿ, ಅಧಿಕಾರಿಯಾಗಿರಲಿ, ನೇರವಾಗಿ ದಿಟ್ಟತನದಿಂದ ಮಾತನಾಡುತ್ತಾನೆ. ಅವನ ಮುಂದೆ ಎಂತ ನೀತಿಯ ಅರಸನಾಗಿರಲಿ, ಅವನು ನೇರವಾಗಿ ದಿಟ್ಟವಾಗಿ ಮಾತನಾಡುತ್ತಾನೆ. ಸರಿಯಾದುದನ್ನು ಸರಿ ಎಂಬುದಾಗಿಯೂ ತಪ್ಪಾದುದನ್ನು ತಪ್ಪು ಎಂಬುದಾಗಿ ಅವನು ವಿವರಿಸುತ್ತಾನೆ. ಕಾರಣ ಅವನು ವಿಶ್ವಾಸಿ. ಇವನನ್ನೇ ವಿಶ್ವಾಸಿ ಎಂದು ಹೇಳುವಂಥದ್ದು. ವಿಶ್ವಾಸಿ ಅಂದ್ರೆ ಎಲ್ಲರ ಮನಸ್ಸಿನಲ್ಲಿ ಒಂದೇ ಚಿಂತೆ, ಇವು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರಪ್ಪ, ಎಷ್ಟು ಪ್ರಾರ್ಥನೆ ಮಾಡ್ತಾರೆ, ಎಷ್ಟು ಗಂಟೆ ಪ್ರಾರ್ಥನೆ ಮಾಡ್ತಾರೆ, ಒಂದು ದಿನ ಬಲಿಪೂಜೆ ತಪ್ಪೋದಿಲ್ಲ, ಒಂದು ದಿನ ಹೀಗೆ ಮಾಡಿ ಅವರು ಒಳ್ಳೆದನ್ನು ಹೇಳ್ತಾ ಇರ್ತಾರೆ. ಇಲ್ಲ, ವಿಶ್ವಾಸಿ,
ಬಲಿಪೂಜೆಗೆ ಹೋಗುವುದರಿಂದ ವಿಶ್ವಾಸಿ ಆಗೋದಿಲ್ಲ. ದಿನ ಶುಭ ಸಂದೇಶ ಸಾರುವುದರಿಂದ ವಿಶ್ವಾಸಿ ಆಗೋದಿಲ್ಲ. ಜಪಸರ ತಿರುವುದರಿಂದ ವಿಶ್ವಾಸಿ ಆಗುವುದಿಲ್ಲ. ಉಪವಾಸ ಮಾಡುವುದರಿಂದ ವಿಶ್ವಾಸಿ ಆಗುವುದಿಲ್ಲ. ಯಾವ ವ್ಯಕ್ತಿಯನ್ನು ಕೆಟ್ಟ ಕಣ್ಣುಗಳಿಂದ ನೋಡದೆ ನಿನ್ನ ಮುಂದೆ ಒಬ್ಬ ಪಾಪಿಯಾಗಿ ನಿನ್ನ ಮುಂದೆ ಬಂದವನಾಗಿದ್ದರೂ ಸಹ, ನಿನ್ನ ಮುಂದೆ ಅವನು ತಪ್ಪಿತಸ್ಥನಾಗಿದ್ದರೂ ಸಹ, ಅವನ ಮೇಲೆ ಮರುಕ ತೋರಿ, ಅವನ ಮೇಲೆ ಕರುಣೆ ತೋರಿ ನೀನು ಅವನಿಗಾಗಿ ಪ್ರಾರ್ಥಿಸಿದರೆ ಮಾತ್ರವೇ ನಿನ್ನ ವಿಶ್ವಾಸಿ. ಅದು ಯಾರೇ ಆಗಿರಲಿ. ಹೌದು ಪ್ರಿಯ, ದೇವರು ಹೆಚ್ಚಾಗಿ ಕಲಿಸ್ತಾರೆ ನಮಗೆ. ನನಗೆ ದೇವರು ತುಂಬಾ ಕಲಿಸ್ತಾರೆ. ಒಂದು ಬಂಡೆಯ ಮುಂದೆ ಉಳಿಯನ್ನು ತೆಗೆದುಕೊಂಡು ಹೇಗೆ ಶಿಲ್ಪಿಯು ಕೆತ್ತುತ್ತಾನೋ ಹಾಗೆ ದೇವರು ನನ್ನನ್ನು ಕೆತ್ತುತ್ತಾರೆ. ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನನ್ನನ್ನು ಕೆತ್ತುತ್ತಾರೆ. ಅದು ನನ್ನ ವಿಶ್ವಾಸ. ಯಾರ ಬಗ್ಗೆ ಮಾತನಾಡುವಾಗಲೂ, ಯಾರ ಬಗ್ಗೆ ಹೇಳುವಾಗಲೂ ಅಲ್ಲಿ ಮನಸ್ಸಾಕ್ಷಿ ಒಂದೊಂದು ನಿಮಿಷದಲ್ಲಿಯೂ ಒಂದೊಂದು ಪದಕ್ಕೂ ಮನಸ್ಸಾಕ್ಷಿ ಜೊತೆಯಲ್ಲಿ ಮಾತನಾಡುತ್ತಾ ಇರುತ್ತದೆ. ಪ್ರಿಯರೇ, ವಿಶ್ವಾಸಿ ಎಂದೇಳುವುದಾದ್ರೆ ಅವನು ಯಾರಿಗೂ ಹೆದರುವುದಿಲ್ಲ. ಅದರ ದಬ್ಬಾಳಿಕೆ ಮಾಡುವುದಲ್ಲ ಅದರ ಅರ್ಥ. ನೇರವಾದುದನ್ನು ನೇರವಾಗಿ ಮಾತನಾಡುತ್ತಾನೆ. ಅವನಲ್ಲಿ ಕುಲುಷಿತವಾದುದು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಅವನಲ್ಲಿರುವಂತಹ ಮನಸ್ಸಾಕ್ಷಿಯು ದೇವರ ಆತ್ಮ ಅವನನ್ನು ಬಿಡುವುದಿಲ್ಲ. ವಿಶ್ವಾಸಿ ಎಂದರೆ ಅವನ ದೃಢವಾದ ಅಚಲವಾದ ವಿಶ್ವಾಸದಲ್ಲಿ ದೇವರನ್ನ ಅವನು ಆಶ್ರಯಿಸಿಕೊಂಡಿರುತ್ತಾನೆ. ಅವನು ದೇವರನ್ನ ವಿಶ್ವಾಸಿ ಎಂದರೆ ಅವನು ದೇವರನ್ನು ಆಶ್ರಯಿಸಿಕೊಂಡಿರುತ್ತಾನೆ. ನಾವು ಉಪವಾಸ ಮಾಡ್ತಾ ಇದ್ದೇವೆ. ಎಷ್ಟು ಜನ ದೇವರನ್ನ ಮಾತ್ರ ಆಶ್ರಯಿಸಿಕೊಂಡಿದ್ದೇವೆ? ಸಮಸ್ಯೆಗಳು ಬರುವಾಗ, ಹೋರಾಟ ಬರುವಾಗ ನಾವು ಯಾರನ್ನ ಹುಡುಕ್ತೇವೆ. ಇಂಥವ್ರು ಸಿಗ್ತಾರಾ, ಅಂಥವ್ರು ಸಿಗ್ತಾರಾ, ಅವ್ರ ಹತ್ರ ಹೇಳೋಣ, ಇವ್ರ ಹತ್ರ ಹೇಳೋಣ, ಅವ್ರಿಗೆ ಹೇಳಿದ್ರೆ ಸರಿಯಾಗಿ ಉತ್ತರ ಸಿಗ್ತದೆ, ಇವ್ರಿಗೆ ಹೇಳಿದ್ರೆ ಇಲ್ಲ. ಪ್ರಿಯರೇ, ಅದು ವಿಶ್ವಾಸಿಯ ಪಾತ್ರವಲ್ಲ. ವಿಶ್ವಾಸಿ ಏಕಾಂಗಿತನದಲ್ಲಿ ಇರ್ತಾನೆ. ದೇವರನ್ನು ಮಾತ್ರ ಅವಲಂಬಿಸಿಕೊಂಡಿರ್ತಾನೆ. ದೇವರಲ್ಲಿ ಮಾತ್ರ ಅವನ ಕೂಗಿರ್ತದೆ. ದೇವರ ಸದುತ್ತರಕ್ಕಾಗಿ ಮಾತ್ರ ಅವನು ಕಾಯ್ತಾ ಇರ್ತಾನೆ. ಹಾಗೂ ದೇವರು ಅವನೊಂದಿಗೆ ಇರುವುದಕ್ಕಾಗಿ ಅವನು ಸದಾಕಾಲ ದೇವರಿಗಾಗಿ ಹಂಬಲಿಸುತ್ತಾನೆ. ಹೀಗೆ ಈ ವಿಶ್ವಾಸಿ ಆಗಿರುವವನಲ್ಲಿಯೇ ಹೊರಗಿನಿಂದ ಒಳಗೆ ಹೋದರೂ ಒಳಗಿನಿಂದ ಹೊರಗೆ ಬರುವಂಥದ್ದು ಶುದ್ಧವಾಗಿ ಬರುತ್ತದೆ. ಹೌದು ನನ್ನ ಸಹೋದರನೇ, ಸಹೋದರಿ, ಒಳಗಿನಿಂದ ಹೊರಬರುವಂಥದ್ದೇ ನಮ್ಮನ್ನು ಶುದ್ಧಗೊಳಿಸುವಂಥದ್ದು, ಕುಲುಷಿತಗೊಳಿಸುವಂಥದ್ದು. ಕ್ಷಮಿಸಿ ಪ್ರಿಯ, ಆದ್ದರಿಂದ ನಾನು ತಿನ್ನುವುದು ಕುಡಿಯುವುದಲ್ಲ ಶ್ರೇಷ್ಠ, ನಾನು ಜೀವಿಸುವುದೇ ಶ್ರೇಷ್ಠ. ಅದೇ ನಾವು ನೋಡುತ್ತೇವೆ ಮಾರ್ಕನ ಶುಭ ಸಂದೇಶದಲ್ಲಿ 7ನೇ ಅಧ್ಯಾಯದಲ್ಲಿ 7ನೇ ವಾಕ್ಯವನ್ನು ನೋಡಬೇಕಾದ್ರೆ ಪ್ರಭು ಯೇಸು ಹೇಳುತ್ತಾರೆ, ಬರಿಯ ಮಾತಿನ ಮನ್ನಣೆಯನ್ನು ಈಯುತ್ತ, ಹೃದಯವನ್ನು ದೂರವಿರಿಸುತ್ತ, ನರಕಲ್ಪಿತ ಕಟ್ಟಳೆಗಳನ್ನೇ ದೇವವಾಕ್ಯವೆಂದು ಉಪದೇಶಿಸುತ್ತ ಈ ಜನರನಿಗೆ ಮಾಡುವ ಆರಾಧನೆ ವ್ಯರ್ಥ. ಅರ್ಥ ಆಯ್ತಾ? ಬರಿಯ ಮಾತಿನ ಮನ್ನಣೆಯ ನೀಯುತ್ತ, ಹೃದಯವನ್ನು ದೂರವಿರಿಸುತ್ತ. ಅಂದ್ರೆ ಬರೀ ಬಾಯಿ ಮಾತಲ್ಲಿ ಕ್ಷಮಿಸಬೇಕು, ಗೊತ್ತಾ? ದೇವರು ಕ್ಷಮಿಸು ಅಂತ ಹೇಳಿದ್ದಾರೆ. ಬರಿಯ ಮಾತಿನ ಮನ್ನಣೆ. ದೇವರು ಹೀಗೆ ಹೇಳಿದ್ದಾರೆ, ಹಾಗೆ ಹೇಳಿದ್ದಾರೆ, ನೀನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ಹೃದಯವನ್ನು ದೂರವಿರಿಸುತ್ತ. ವಾಕ್ಯಕ್ಕೂ ಹೃದಯಕ್ಕೂ ತುಂಬಾ ಅಂತರ. ಬರೀ ಬಾಯಲ್ಲಿ ಹೇಳುವುದಷ್ಟೇ, ಕೇಳುವುದಷ್ಟೇ. ನರಕಲ್ಪಿತ ಕಟ್ಟಳೆಗಳನ್ನೇ ದೇವವಾಕ್ಯ ಎಂದು ಉಪದೇಶಿಸುತ್ತ. ಬರೀ ಮನುಷ್ಯ ಹೇಳುವಾಗೆ ಬೇಡದು, ನೀನು ಅದು ಮಾಡಬೇಡ, ಇದು ಮಾಡಬೇಡ, ನೀನು ಹಾಗೆ ಬರೀ ಟೀಚ್ ಕೊಡೋದನ್ನೇ, ಬರೀ ಬೋಧಿಸುವುದನ್ನೇ ಕೇಳಿಕೊಳ್ಳುತ್ತಾ ನರಕಲ್ಪಿತ ಕಟ್ಟಳೆಗಳನ್ನೇ ದೇವರ ವಾಕ್ಯವೆಂದು ಉಪದೇಶಿಸುತ್ತ ಸ್ವಂತವಾಗಿ ಕೆಲಸರಿ ನೋಡಿ ತಮ್ಮ ಸ್ವಾರ್ಥಕ್ಕಾಗಿ, ತಾವು ಗೆಲ್ಲಬೇಕೆಂಬುದಕ್ಕಾಗಿ, ತಮ್ಮ ಮುಂದೆ ಮತ್ತೊಬ್ಬರು ತಗ್ಗಿಸಿಕೊಳ್ಳಬೇಕೆಂಬುದಕ್ಕಾಗಿ ಹಲವಾರು ರೀತಿಯಲ್ಲಿ ಹಲವಾರು ವ್ಯಕ್ತಿಗಳು ತಾವು ಹೇಳುವುದನ್ನೇ ಕೇಳಬೇಕೆಂಬುದಾಗಿ ಹೇಳುತ್ತಾರೆ. ಅವರ ಇಷ್ಟಗಳು ಬರುವಾಗ
ಅವರ ಅವಶ್ಯಕತೆಗಳು ಬರುವಾಗ ದೇವರ ವಾಕ್ಯವನ್ನು ಸ್ವಂತವಾಗಿಸಿಕೊಳ್ಳುತ್ತಾರೆ. ದೇವರು ನೋಡಿ ಈಗ ಹೇಳ್ತಾ ಇದ್ದಾರೆ, ನಿನ್ನನ್ನು ನಾಶ ಮಾಡಿ ಬಿಡ್ತಾರೆ, ನನಗೆ ವಿರುದ್ಧವಾಗಿ ನೀನು ಹೋರಾಟ ಮಾಡ್ತಾ ಇದೀಯಾ. ದೇವರು ಹೇಳ್ತಾ ಇದ್ದಾರೆ, ನನ್ನವರನ್ನು ಮುಟ್ಟುವವರನ್ನ ನನ್ನ ಕಣ್ಮಣಿಯನ್ನೇ ಮುಟ್ಟಿದಂತೆ ಎಂದು ಹೇಳುತ್ತಾ ಇದ್ದಾರೆ. ಸ್ವಂತವಾಗಿ ವಾಕ್ಯವನ್ನು ಕನೆಕ್ಟ್ ಮಾಡ್ಕೊಂಡು ಬಿಡ್ತಾರೆ. ಹೌದು ಪ್ರಿಯರೇ, ಈ ಜನರನಿಗೆ ಮಾಡುವ ಆರಾಧನೆ ವ್ಯರ್ಥ. ಈಗಿರುವಾಗ ಯೋಚನೆ ಮಾಡಿ, ನಾನು ಮಾಡುವ ಉಪವಾಸ ಹಿರಿಯದು, ಹೊರಗಿನಿಂದ ಒಳಗೆ ಹೋಗುತ್ತಾ ನಮ್ಮೊಳಗೆ ಹೋಗುತ್ತಿರುವುದು ಶ್ರೇಷ್ಠನ, ಅಥವಾ ನನ್ನೊಳಗಿನಿಂದ ಹೊರಗೆ ಬರುತ್ತಾ ಇರುವುದು ಶ್ರೇಷ್ಠನ? ಅಥವಾ ನಾನು ಏನೂ ತಿನ್ನುವುದಿಲ್ಲ ಅಂತ ಹೊರಗಿನಿಂದ ಒಳಗೆ ಯಾವುದನ್ನು ಹೋಗುವುದಕ್ಕೆ ಬಿಡದೆ ನನ್ನ ಒಳಗಿನಿಂದ ಹೊರಗೆ ಬರುವುದನ್ನು ಮಾತ್ರ ನಾನು ಮಾಡುತ್ತಾ ಇದ್ದೇನೆ ಎಂಬುದಾದ್ರೆ ಈ ಉಪವಾಸ ದಿನ ಯಾಕೆ, ಈ ತಪಸ್ಸು ಕಾಲದ ಆಚರಣೆ ಯಾಕೆ, ಅಥವಾ ನನ್ನ ಪರಿವರ್ತನೆ ಯಾಕೆ? ಹೌದು ನನ್ನ ಸಹೋದರನೇ ಸಹೋದರಿ, ಈ ವಾಕ್ಯಗಳನ್ನ ತುಂಬಾ ಆಳವಾಗಿ ಚಿಂತಿಸಬೇಕು. ಇಲ್ಲಿ ಏನ್ ನಡೀತಾ ಇದೆ ಇವತ್ತು? ಕ್ರೈಸ್ತ ಅಂದ್ರೆ ಬರೀ ವಾಡಿಕೆ ನಡೀತಾ ಇದೆ ಅಷ್ಟೇ. ಹೋದ ವರ್ಷ ತಪಸ್ಸು ಕಾಲ ಮುಗೀತು, ಈ ವರ್ಷ ತಪಸ್ಸು ಕಾಲ ಬಂದಿದೆ. ಅಲ್ಲ, ಒಂದು ಯೋಚನೆ ಮಾಡಿ, 40 ದಿನ ಉಪವಾಸ ಮಾಡಿದ್ದು ಹೋದ ವರ್ಷ ಮಾಡಿರ್ಬೋದು, ಓಕೆ, ಈ ವರ್ಷನೂ ಮಾಡ್ತೀರಿ, ಓಕೆ, ತೊಂದರೆ ಇಲ್ಲ. ಮಾಂಸ ಬಿಟ್ಟಿರ್ಬೋದು, ಮೀನು ಬಿಟ್ಟಿರೋದು ತೊಂದರೆ ಇಲ್ಲ. ಕೆಟ್ಟದನ್ನ ಎಷ್ಟು ಜನ ಬಿಟ್ಟಿದ್ದೀರಿ? ಎಷ್ಟು ಜನ ಬಿಟ್ಟಿದ್ದೇವೆ? ದೂಷಿಸದನ್ನ ಎಷ್ಟು ಜನ ಬಿಟ್ಟಿದ್ದೇವೆ? ಸುಳ್ಳೆಳದನ್ನ ಎಷ್ಟು ಜನ ಬಿಟ್ಟಿದ್ದೇವೆ? ವ್ಯಭಿಚಾರವನ್ನು ಎಷ್ಟು ಜನ ಬಿಟ್ಟಿದ್ದೇವೆ? ಕಳ್ಳತನವನ್ನು ಎಷ್ಟು ಜನ ಬಿಟ್ಟಿದ್ದೇವೆ? ಅಹಂಕಾರವನ್ನು ಎಷ್ಟು ಜನ ಬಿಟ್ಟಿದ್ದೇವೆ? ಅಹಂಭಾವವನ್ನು ಎಷ್ಟು ಜನ ಬಿಟ್ಟಿದ್ದೇವೆ? ದುರಾಲೋಚನೆಯನ್ನು ಎಷ್ಟು ಜನ ಬಿಟ್ಟಿದ್ದೇವೆ? ದುರ್ಬುದ್ಧಿಯನ್ನು ಎಷ್ಟು ಜನ ಬಿಟ್ಟಿದ್ದೇವೆ? ಮತ್ತೊಬ್ಬರಿಗೆ ತೀರ್ಪು ಕೊಡುವುದನ್ನು ಎಷ್ಟು ಜನ ಬಿಟ್ಟಿದ್ದೇವೆ? ಹೊಲಸು ಮಾತುಗಳನ್ನು ಎಷ್ಟು ಜನ ಬಿಟ್ಟಿದ್ದೇವೆ? ತಾರತಮ್ಯ ಮಾಡುವುದನ್ನು ಎಷ್ಟು ಜನ ಬಿಟ್ಟಿದ್ದೇವೆ? ಪರಿಹಾಸ್ಯ ಮಾಡುವುದನ್ನು ಎಷ್ಟು ಜನ ಬಿಟ್ಟಿದ್ದೇವೆ? ಸೇಡು ತೀರಿಸುವುದನ್ನು ಎಷ್ಟು ಜನ ಬಿಟ್ಟಿದ್ದೇವೆ? ಇಲ್ಲ ಸರದ ಅಪವಾದನ ಹೊರಿಸುವುದನ್ನು ಎಷ್ಟು ಜನ ಬಿಟ್ಟಿದ್ದೇವೆ? ಪ್ರಾರ್ಥನೆ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿ ವೈರಾಗ್ಯದಿಂದ ಇರುವವರು ಎಷ್ಟು ಜನ ಇದ್ದೇವೆ? ಯೋಚನೆ ಮಾಡಿ, ಯೋಚನೆ ಮಾಡಿ. ಇದೆಲ್ಲವನ್ನು ನೀನು ಅನುಸರಿಸಿದೆ ಆದರೆ ನಿನ್ನ ಉಪವಾಸ ಅಗ್ನಿಯಂತೆ ಇರುತ್ತದೆ, ಸ್ವರ್ಗ ರಾಜ್ಯವನ್ನು ಮುಟ್ಟುತ್ತದೆ. ದೈವ ಕೃಪೆ, ದೈವ ಪ್ರಸನ್ನತೆ ನಿನ್ನೊಳಗೆ ಪ್ರವೇಶಿಸುತ್ತದೆ, ನನ್ನೊಳಗೆ ಪ್ರವೇಶಿಸುತ್ತದೆ. ಆದರೆ ಇವೆಲ್ಲವುಗಳನ್ನು ಅನುಸರಿಸುತ್ತಾ ನಾನು ಉಪವಾಸ ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ. ದೇಹದಲ್ಲಿರುವಂಥ ಕೆಟ್ಟದ್ದು ಹೊರಗೆ ಹೋಗ್ತದೆ ಅಷ್ಟೇ. ಅಂದರೆ ದೇಹದಲ್ಲಿರುವಂತಹ ಕೊಬ್ಬಿನ ಅಂಶಗಳು, ದೇಹದಲ್ಲಿರುವಂತಹ ಕೊಳೆಗಳು, ಸೊ ದೇಹದಲ್ಲಿ ಬೇಡವಾಗಿ ತುಂಬಿಕೊಂಡಿರುವಂಥದ್ದೆಲ್ಲವೂ ವಿಸರ್ಜಿತವಾಗುತ್ತದೆ ಅಷ್ಟೇ ಹೊರತು ನಾನು ನೀನು ಶುದ್ಧ ಆಗಲಿಕ್ಕೆ ಆಗುವುದಿಲ್ಲ, ನಾನು ನೀವು ಬದಲಾವಣೆ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದನ್ನೇ ಪ್ರಿಯರೇ ಪ್ರವೇಶಿಸಿತು. ಅದರಿಂದ ಎಷ್ಟೋ ಜನರ ಪ್ರಶ್ನೆಗಳು. ಆದರೆ ದೇವರು ಯೇಸು ಸ್ವಾಮಿ ಹೇಳಿದಂತೆ ಒಳಗಿನಿಂದ ನನ್ನೊಳಗಿನಿಂದ ಹೊರಗೆ ಬರುವುದನ್ನು ನಾನು ಕಂಟ್ರೋಲ್ ಮಾಡಿದ್ದೆ ಆದರೆ, ಅವುಗಳನ್ನು ನಾನು ಬಿಟ್ಟು ಉಪವಾಸ ಮಾಡಿದ್ದೆ ಆದರೆ, ಅವುಗಳನ್ನು ಬಿಟ್ಟು ನಾನು ದೇವರ ಸಾನ್ನಿಧ್ಯದಲ್ಲಿ ಕುಳಿತುಕೊಂಡಿದ್ದೆ ಆದರೆ, ಖಂಡಿತವಾಗಿಯೂ ಈ ತಪಸ್ಸು ಕಾಲ ನಿಮಗೆ ಆಶೀರ್ವಾದವಾಗಿರುವುದು, ನನಗೆ ಆಶೀರ್ವಾದವಾಗಿರುವುದು. ನಾವು ಆಶೀರ್ವಾದವನ್ನು ಹೊಂದಲು ಈ ತಪಸ್ಸು ಕಾಲದಲ್ಲಿ ಹೆಜ್ಜೆ ಹಾಕಿದ್ದೇವೆ, ಆಶೀರ್ವಾದಕ್ಕಾಗಿ. ಅದರಿಂದ ನಮಗೆ ಪರಿವರ್ತನೆ ಅವಶ್ಯಕತೆ. ಪರಿವರ್ತನೆ ಅಂದರೆ ನನ್ನಲ್ಲಿರುವುದನ್ನೆಲ್ಲವನ್ನು ಬಿಟ್ಟು ಬಿಡುವಂತ ಪರಿವರ್ತನೆ ಅಷ್ಟೇ, ಬೇರೆ ಏನೂ ಅಲ್ಲ. ಪಶ್ಚಾತ್ತಾಪ ನನ್ನಲ್ಲಿರುವುದನ್ನ ಇರುವುದರಿಂದ ನನ್ನಲ್ಲಿ ಏನಿತ್ತೋ ಅದರ ನಿಮಿತ್ತವಾಗಿ ಬಂದು ಹೋದ ಎಲ್ಲವುಗಳಿಗಾಗಿ ನಾನು ಮಾಡಿದ್ದು ತಪ್ಪು ಎಂಬ ಅರಿವಿನ ಪಶ್ಚಾತ್ತಾಪ ಬರುವಂಥದ್ದು. ದೇವರಿಗೆ ಅಭಿಮುಖ, ದೇವರನ್ನ ನಾನು ನೋಡಬೇಕಾದ್ರೆ ನಾನು ಈ ಕೆಟ್ಟದನ್ನು ಬಿಟ್ಟರೆ ಮಾತ್ರ ದೇವರನ್ನ ನೋಡ್ಲಿಕ್ಕೆ ಸಾಧ್ಯ, ಅಲ್ಲದಿದ್ದರೆ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಈ ಉಪವಾಸ ಎನ್ನುವುದು ಕ್ರೈಸ್ತರಲ್ಲಿ ಮಾತ್ರವಲ್ಲ, ಯಹೂದ್ಯರಲ್ಲಿ ಉಪವಾಸವಿದೆ, ಯಹೂದ್ಯರಲ್ಲಿ ಉಪವಾಸವಿದೆ, ಮುಸ್ಲಿಂ ಬಾಂಧವರಲ್ಲಿ ಉಪವಾಸವಿದೆ, ಹಿಂದೂ ಸಹೋದರಲ್ಲಿ ಉಪವಾಸವಿದೆ, ಬೌದ್ಧ ಧರ್ಮದಲ್ಲಿ ಉಪವಾಸವಿದೆ, ಎಲ್ಲಾ ಧರ್ಮಾಚರಣೆಗಳಲ್ಲಿಯೂ ಸಹ ಉಪವಾಸವಿದೆ. ಅದೊಂದು ತ್ಯಾಗ, ದೇವರೊಂದಿಗೆ ವಾಸ ಮಾಡುವಂತಹ ಸಂಕೇತವಾಗಿದೆ ಉಪವಾಸ.
ಐ ಆಮ್ ವಿತ್ ಮೈ ಗಾಡ್, ಗಾಡ್ ವಿತ್ ಮೀ. ನಾನು ದೇವರೊಂದಿಗೆ ಇದ್ದೇನೆ, ದೇವರು ನನ್ನೊಡನೆ ಇದ್ದಾರೆ. ಅಂದರೆ ದೇವರು ನನ್ನೊಳಗೆ ಇರುವಾಗ, ನಾನು ದೇವರೊಂದಿಗೆ ಇರುವಾಗ ಅಲ್ಲಿ ಕಲ್ಮಶಗಳು ಬರುವುದಿಲ್ಲ, ಪಾಪಗಳು ಬರುವುದಿಲ್ಲ, ಕೆಟ್ಟದ್ದು ಬರುವುದಿಲ್ಲ, ಕುಲುಷಿತವಾದವುಗಳು ಬರುವುದಿಲ್ಲ. ನಾನು ದೇವರೊಂದಿಗೆ ಮಾತ್ರ ಐಕ್ಯವಾಗುತ್ತೇನೆ, ದೇವರೊಂದಿಗೆ ಮಾತ್ರ ಐಕ್ಯವಾಗುತ್ತೇನೆ. ಅದನ್ನು ಸರಳವಾಗಿ ಚಿಂತಿಸೋಣ. ಇವತ್ತಿನ ಚಿಂತನೆಯನ್ನ ನೀವು ಎಷ್ಟು ಜನ ಕೇಳಿದರೆ ನನಗೆ ಗೊತ್ತಿಲ್ಲ. ಕೀರ್ತನೆ 51ನೇ ಅಧ್ಯಾಯ 5ನೇ ವಾಕ್ಯ ಅನ್ನುತ್ತದೆ ಭವಿಷ್ಯ. ಹೌದು, ಕೀರ್ತನೆ 51ನೇ ಅಧ್ಯಾಯ 5ನೇ ವಾಕ್ಯ. ಮಾತೃಗರ್ಭದಿಂದಲೇ ನಾನು ಪಾಪಿ, ಮಾತೃಗರ್ಭದಿಂದಲೇ ನಾವು ಪಾಪಿ. ಯೋಚನೆ ಮಾಡಿ ನೋಡಿ. ತಾಯಿ ಗರ್ಭದಿಂದಿರುವಾಗಲೇ ನಾವು ಪಾಪಿ. ಸಂಪೂರ್ಣವಾಗಿ ನಮ್ಮಿಂದ ತೆಗೆದುಹಾಕಲಿಕ್ಕೆ ಯಾವ ಮನುಷ್ಯನಿಂದ ಸಾಧ್ಯವಿಲ್ಲ. ನಮ್ಮಿಂದ ಪಾಪವನ್ನು ತೆಗೆದುಹಾಕಲು ಒಂದೇ ಒಂದು ಮನುಷ್ಯನಿಂದ ಸಾಧ್ಯ, ಆ ಪ್ರಭು ಯೇಸು ಕ್ರಿಸ್ತನಿಂದ ಮಾತ್ರ. ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಅವರು ಉಪವಾಸ ಮಾಡಿದರು. ಆ ಉಪವಾಸ ಮಾಡುವಾಗ ಅನೇಕ ಶೋಧನೆಗಳನ್ನು ಎದುರಿಸಿದರು. ನಾವೆಷ್ಟು ಪ್ರಾರ್ಥಿಸುತ್ತೇವೆ ಅಷ್ಟು ಶೋಧನೆಗಳು ನಮ್ಮ ಮುಂದೆ ಬರುತ್ತದೆ. ಯಾವುದು ಶೋಧನೆ? ದೊಡ್ಡದಾಗಿ ಯೋಚಿಸುವುದು ಬೇಡ. ನಿಮ್ಮ ಮುಂದೆ ದೊಡ್ಡದಾಗಿ ಹೇಳುದಿಲ್ಲ, ಸಣ್ಣದಾಗಿ ಹೇಳ್ತೇನೆ. ಈ ಉಪವಾಸ ಮಾಡುವಾಗ ದೇವರೊಂದಿಗೆ ನಾನು ಮತ್ತು ದೇವರೊಂದಿಗೆ ಇರಲಿಕ್ಕೆ ಸೈತಾನ ಬಿಡೋದಿಲ್ಲ. ಯಾರ ಬಗ್ಗೆ ಆದ್ರೂ ಒಬ್ಬರ ಬಗ್ಗೆ ಮಾತಾಡಬೇಕು, ಯಾರ ಬಗ್ಗೆ ಆದ್ರೂ ಕೊರತೆ ಹೇಳಬೇಕು, ಏನಾದ್ರೂ ಒಂದು ಸಂಭವ ಅಲ್ಲಿ ಸಂಭವಿಸಬೇಕು. ಶೋಧನೆ. ಯೇಸು ಸ್ವಾಮಿಯು ಸಹ ಮರುಭೂಮಿಗೆ ಶೋಧನೆಗೆ ಉಪವಾಸ ಮಾಡುವಾಗ ಅವರಿಗೂ ಸಹ ಶೋಧನೆಗಳು, ತುಂಬಾ ಶೋಧನೆಗಳು ಕಾಡುತ್ತು. ತಿನ್ನುವುದರ ಬಗ್ಗೆ ಶೋಧನೆ ಕಾಡ್ತು, ಪ್ರಪಂಚದ ಬಗ್ಗೆ, ಸ್ಥಾನಮಾನದ ಬಗ್ಗೆ ಶೋಧನೆ ಕಾಡ್ತು, ದೈವ ವಾಕ್ಯದ ಬಗ್ಗೆನೇ ಶೋಧನೆ ಕಾಡ್ತು. ಯೇಸುನೇ ಬಿಡಲಿಲ್ಲ ಶೋಧನೆ. ಆ ಶೋಧಕ ಸೈತಾನ. ಚಿಕ್ಕದಾಗಿ ನಿಮ್ಮ ಮುಂದೆ ಹೇಳ್ತೇನೆ. ಪ್ರಾರ್ಥನೆ ಮಾಡಿಗೆ ಕೂತ್ಕೊಂಡಿದ್ದೀರಿ. ಎಷ್ಟೋ ಜನ ಈ ವರ್ಡ್ ಆಫ್ ಗಾಡ್ನ ಕೇಳ್ತಾ ಇದ್ದೀರಿ. ಭವಿಷ್ಯ ನನ್ನನ್ನು ನೋಡ್ತಾ ಇರ್ಬೋದು ಅಷ್ಟೇ ವಿಡಿಯೋದಲ್ಲಿ, ನಿಮ್ಮ ಮನಸ್ಸಲ್ಲಿಯೂ ಇರ್ಬೋದು. ಜಪ್ಸರ ಮಾಡ್ತಾ ಇರ್ಬೋದು, ಬಾಯಲ್ಲಿ ಜಪ್ಸರ ನಡೀತಾ ಇರ್ತದೆ, ಮನಸ್ಸಲ್ಲಿಯೂ ಹೋಗ್ತಾ ಇರ್ತದೆ. ಪ್ರಾರ್ಥನೆ ಮಾಡ್ತಾ ಇರ್ತೀನಿ, ನಿದ್ರೆ ಬರ್ತದೆ. ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಎಣಿಸ್ತೇವೆ, ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ತುತಿಸ್ಬೇಕು, ಸ್ತುತಿಸ್ಲಿಕ್ಕೆ ಆಗೋದಿಲ್ಲ. ದೇವರ ವಾಕ್ಯ ಕೇಳಬೇಕು, ಕೇಳಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಪ್ರಾರ್ಥನೆಗೆ ಕುತ್ಕೊಂಡ್ರೆ ಅಡಿಗೆ ಮನೆಗೆ ಚಿಂತೆ, ದೇವಾಲಯಕ್ಕೆ ಹೋಗಿ ಕುತ್ಕೊಂಡ್ರೆ ದೇಹ ಅಲ್ಲಿ ಇರ್ತದೆ, ಮನಸ್ಸೆಲ್ಲ ಎಲ್ಲೆಲ್ಲಿಯೂ ಇರ್ತದೆ. ಸೈತಾನ, ಈ ಶೋಧಕ, ದೇವರೊಂದಿಗೆ ನಾವು ವಾಸ ಮಾಡುವಾಗ ನಮ್ಮನ್ನು ಶೋಧಿಸುತ್ತಾನೆ. ಅವನ ಕೆಲಸ ದೇವರಿಗೂ ನಮಗಿರುವಂತಹ ಸಂಬಂಧವನ್ನು ದೂರ ಮಾಡುವಂಥದ್ದು. ಆದಾಮ್ ಅವಳನ್ನು ಅವನು ಅದೇ ಮಾಡಿದ್ದು, ದೂರ ಮಾಡಿದ್ದು, ಅವನಿಂದಲೇ ದೂರವಾದದ್ದು, ಅವನ ವಂಚನೆಯಿಂದ ದೂರ ಮಾಡಿದ. ಹೀಗೆ ನಾನು ಪ್ರಾರ್ಥಿಸುವಾಗ, ನಾನು ಉಪವಾಸ ಮಾಡುವಾಗ, ದೇವರೊಂದಿಗಿರುವಾಗ ಅವನು ನಮ್ಮನ್ನು ದೇವರಿಂದ ದೂರ ಮಾಡಲು ಯತ್ನಿಸುವಂಥದ್ದೇ ಶೋಧನೆ, ಬೇರೆ ಯಾವುದೂ ಅಲ್ಲ. ಹಾಗೆ ಪಾಪಗಳ ಚಿಂತನೆಗಳು, ಆ ಚಿಂತನೆಗಳನ್ನ ಮನಸ್ಸಿನಲ್ಲಿ ಹಾಕಿ ಅದನ್ನೇ ಚಿಂತೆ ಮಾಡಿ ಕುಳಿತುಕೊಳ್ಳುವಂತೆ ಹಾಗೇ ಪ್ರತಿಬಿಂಬಿಸ್ತಾ ಇರ್ತಾನೆ. ಈಗ ನೋಡಿ, ಎಷ್ಟೋ ಜನ ಇರ್ತಾರೆ, ಮೊಬೈಲ್ ಇಟ್ಕೊಂಡಿರ್ತಾರೆ, ಯೂಟ್ಯೂಬ್ಗೆ ಹೋದ್ರೆ ಬರೇ ಸ್ಕ್ರೋಲ್ ಮಾಡಿ ನೋಡ್ತಾ ಇರ್ತಾರೆ, ಒಂದಾದ್ಮೇಲೆ ಒಂದು ಹೋಗ್ತಾ ಇರ್ತಾರೆ. ಟೈಮ್ ಗಂಟೆಗಟ್ಟಲೆ ಹೋದ್ರೂ ಗೊತ್ತಾಗೋದಿಲ್ಲ. ಫೇಸ್ಬುಕ್ಗೆ ಹೋಗ್ತಾರೆ, ನೋಡ್ತಾ ಇರ್ತಾರೆ, ಗಂಟೆಗಟ್ಟಲೆ ಹೋದ್ರೂ ಹೋಗೋದಿಲ್ಲ. ಯಾವ್ದು ಇನ್ನೊಂದು ಇನ್ಸ್ಟಾಗ್ರಾಮ್ ಅಂತ ನೋಡ್ತಾ ಇರ್ತಾರೆ, ಗಂಟೆಗಟ್ಟಲೆ ಹೋದ್ರೂ ಹೋಗೋದಿಲ್ಲ. ಸಿನಿಮಾ ನೋಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಗಂಟೆಗಟ್ಟಲೆ, 3, 2, 5 ಗಂಟೆಗಳಾದ್ರೂ ಗೊತ್ತಾಗೋದಿಲ್ಲ. ಮನಸ್ಸು ಏಕಾಗ್ರತೆಯಲ್ಲಿ ಇರ್ತದೆ.
ಯಾವ ಚಿಂತೆ, ಮನೆ ಬಗ್ಗೆ, ಗಂಡ ಬಗ್ಗೆ, ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ, ಯಾವುದ್ರ ಬಗ್ಗೆ ಚಿಂತೆ ಬರೋದಿಲ್ಲ. ಆ ಮೊಬೈಲ್ನ ಹಿಡ್ಕೊಂಡ್ರೆ, ಟಿವಿಲಿ ಕೂತ್ಕೊಂಡ್ರೆ ಅದ್ರ ಯಾವುದು ಬರೋದಿಲ್ಲ. ಒಂದಾದ್ಮೇಲೆ ಒಂದು ನೋಡ್ತಾ ಇರ್ತೇವೆ. ಮನಸ್ಸು ಏಕಾಗ್ರತೆಯಿಂದ ಇರ್ತದೆ. ಇದನ್ನು ಅವರಿಗೆ ಕಳಿಸ್ಬೇಕು, ಇವರಿಗೆ ಕಳಿಸ್ಬೇಕು ಅಂತ ಚಿಂತೆ ಮಾಡ್ತಾ ಇರ್ತೇವೆ. ಆದರೆ ಅದೇ ಪ್ರಾರ್ಥಿಸಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಏಕಾಗ್ರತೆಯಿಂದ. ದೇವರ ವಾಕ್ಯವನ್ನು ಓದ್ಲಿಕ್ಕೂ ಆಗುದಿಲ್ಲ, ದೇವರ ವಾಕ್ಯವನ್ನು ಕೇಳಲಿಕ್ಕೂ ಆಗುದಿಲ್ಲ. ಆ ಮೊಬೈಲ್ನ ಮುಂದೆ ಕುತ್ಕೊಂಡಾಗ, ಟಿವಿಯ ಮುಂದೆ ಕುತ್ಕೊಂಡಾಗ, ಮತ್ತೊಬ್ಬರ ಮುಂದೆ ಮಾತಿನಲ್ಲಿ ಕುತ್ಕೊಳ್ಬೇಕಾದ್ರೆ ನಮಗೆ ಟೈಮ್ ಹೋಗ್ತಾ ಇದೆ. ಅಯ್ಯೋ ಹೋಗ್ಬಿಡ್ತಾರಲ್ಲ, ಅಯ್ಯೋ ಟೈಮ್ ಆಗೈತಲ್ಲ, ಕುತ್ಕೊಡ್ರಿ ಸ್ವಲ್ಪ ಹೊತ್ತು, ಇನ್ನೂ ಕುತ್ಕೊಡ್ರಿಂದ ಏಕಾಗ್ರತೆಯಿಂದ ನಾವು ಕುತ್ಕೊಳ್ತೇವೆ ಮಾತನಾಡಲಿಕ್ಕೆ, ಟಿವಿ ನೋಡ್ಲಿಕ್ಕೆ. ಆದರೆ ಪ್ರಾರ್ಥನೆ ಎಂದು ಹೇಳುವಾಗ 5 ನಿಮಿಷ ಸಹ ಕುಳಿತುಕೊಳ್ಳಿಕ್ಕೆ ಆಗುದಿಲ್ಲ. 5 ನಿಮಿಷ ಒಂದು ವಿಶ್ವಾಸಿ ಮಾತ್ರ ಕಟ್ಟಿ ಹಾಕಿ ಕುತ್ಕೊಳ್ತಾನೆ, ಗಂಟೆಗಟ್ಟಲೆ ಕೈ ಕಾಲುಗಳನ್ನ ಬಂಧಿಸಿಕೊಂಡು ಕುತ್ಕೊಳ್ತಾನೆ. ಅವನ ಕೈಲಿ ಅಸಾಧ್ಯವಾದರೂ ಕುಳಿತುಕೊಳ್ತಾನೆ, ಪ್ರಯತ್ನಿಸುತ್ತಾನೆ. ಅವನ ವಿಶ್ವಾಸಿ. ಕೆಲವರು ಬರ್ತಾರೆ, ಬಂದು ಪಿತನಸುತ್ತ ದೇವರಲ್ಲಿ ಬಂದು ಒಂದು ಪಿತನಸುತ್ತನೆ ಹೀಗೆ ಹಾಕಿ 1 ನಿಮಿಷ ಈಗ ನಿಂತು ಕೈ ಜೋಡಿಸಿ ಹೋಗ್ತಾ ಇರ್ತಾರೆ. ಗೊತ್ತಿಲ್ಲ, ಅದು ಅವರ ವಿಶ್ವಾಸ. ಆದರೆ ಅದೇ ಅವನ ಕೈಲಿ ಒಂದು ಮೊಬೈಲ್ನ ಕೊಡಿ, ಗಂಟೆಗಟ್ಟಲೆ ಕುತ್ಕೊಳ್ತಾನೆ. ಆದರೆ ದೇವರು ಎನ್ನ ಕಾನ್ಸೆಪ್ಟ್ ಬಂದ ತಕ್ಷಣ ಅವನಿಗೆ ಟೆನ್ಷನ್. ದೇವರು, ಪ್ರಾರ್ಥನೆ, ಆರಾಧನೆ, ಸ್ತುತಿ, ವಾಕ್ಯ ಎಂದು ಬಂದ ತಕ್ಷಣ ಅವನ ಸಮಯವನ್ನು ಗಡಿ ನೋಡುತ್ತಾ ಇರುತ್ತಾನೆ. ಅದನ್ನು ತಕ್ಷಣವಾಗಿ ಅವನು ನೋಡುವುದನ್ನು ಬದಲಾಯಿಸುತ್ತಾನೆ. ಅದೇ ನೋಡಿ, ಈ ಮೊಬೈಲ್ಗಳಲ್ಲಿ ಬರುವಾಗ ಏನೇನೋ ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅದೇ ಒಂದು ದೇವರ ವಾಕ್ಯ ಬರುವಾಗ ಟಪಕ್ನೆ ತಳ್ಳಿಬಿಡ್ತಾರೆ. ನೀವು ಸಹ ಮಾಡಿರ್ಬೋದು. ಯೋಚನೆ ಮಾಡಿ ಪ್ರಿಯ, ಇದುವೇ ಸುಳ್ಳಂತು. ಮನುಷ್ಯನ ಒಳಗಿನಿಂದ ಹೊರಗೆ ಬರುವಂಥದ್ದೇ ಮನುಷ್ಯನ ಕಲುಷಿತಗೊಳಿಸುವಂಥದ್ದು, ಹೊರಗಿನಿಂದ ಒಳಗೆ ಹೋಗುವಂಥದ್ದಲ್ಲ. ಅದರಿಂದ ನಾನು ಉಪವಾಸ ಮಾಡುವಂಥದ್ದಲ್ಲ ಶ್ರೇಷ್ಠ, ನನ್ನ ಮುಂದೆ ಇರುವ ಪಾಪಗಳನ್ನ ಉಪವಾಸ ಮಾಡುವುದೇ ಶ್ರೇಷ್ಠ. ನನ್ನಲ್ಲಿರುವಂಥ ಕೆಟ್ಟತನವನ್ನು ಉಪವಾಸ ಮಾಡುವುದೇ ಶ್ರೇಷ್ಠ. ನನ್ನೊಳಗಿನಿಂದ ಹೊರಬರುವುಗಳನ್ನು ಉಪವಾಸ ಮಾಡುವುದೇ ಶ್ರೇಷ್ಠ. ಅದರಿಂದ ಈ 5ನೇ ದಿನದ ಈ ತಪಸ್ಸು ಕಾಲದ ಧ್ಯಾನ ಆಲೋಚನವಾದದ್ದು. ಅದನ್ನು ದಯವಿಟ್ಟು ಇದರ ಬಗ್ಗೆ ಕುಳಿತು ಚಿಂತಿಸಿ ಪರಿವರ್ತಿಸಿಕೊಳ್ಳುವ. ನಾನು ನಿಜವಾಗಿಯೂ ಯಾವುದಕ್ಕಾಗಿ ಈ ತಪಸ್ಸು ಕಾಲದಲ್ಲಿದ್ದೇನೆ, ಯಾವುದಕ್ಕಾಗಿ ಉಪವಾಸ ಮಾಡುತ್ತಾ ಇದ್ದೇನೆ, ಅಥವಾ ನಾನು ಉಪವಾಸ ಮಾಡುತ್ತಾ ಇದ್ದೇನೆ ಸರಿಯಷ್ಟೇ, ಆದರೆ ನನ್ನ ಉಪವಾಸಕ್ಕೂ ಯೇಸುವಿನ ಈ ವಾಕ್ಯಕ್ಕೂ ಇರುವ ವ್ಯತ್ಯಾಸಗಳೇನು, ಇವುಗಳನ್ನು ಕುರಿತು ಧ್ಯಾನಿಸುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಡೋಪರ. ಪ್ರಾರ್ಥನಾ ಸಹಾಯಕ್ಕಾಗಿ 9902423181. ಪ್ರಿಯರೇ, ದಯವಿಟ್ಟು ಕೇಳುವ ಸಂದೇಶಗಳನ್ನು ಪರರಿಗೆ ಹಂಚಿಕೊಳ್ಳಿರಿ. ಹಾಗೂ ಚಿಂತನಾ ಕಾರ್ಯಕ್ರಮ ಬರ್ತಾ ಇದೆ, ಕೇಳಿ, ಶಬ್ದವಾಗಿ ಕಿವಿಗೊಟ್ಟು ಕೇಳಿ, ಇಯರ್ಫೋನ್ ಹಾಕಿ ಕೇಳಿ. ದೇವರ ಚಿಂತನೆಯ ಮೂಲಕವಾಗಿ ನಿಮ್ಮನ್ನು ಬದಲಾಯಿಸುತ್ತಾರೆ. ದೇವರ ಪ್ರೀತಿನ ಹೆಚ್ಚಾಗಿ ಅರಿತುಕೊಳ್ಳಲು ಸಾಧ್ಯ. ಪ್ರೇರಿ ಸ್ವರ್ಗೀಯ ಯಾತ್ರೆ ಶುಶ್ರೂಷೆ ಸಾಧಾರಣವಾದದ್ದಲ್ಲ. ನಿಜವಾಗಿಯೂ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಯನ್ನ ಆಲಿಸಿ ಪಾಲಿಸುವವನು ಸ್ವರ್ಗ ರಾಜ್ಯಕ್ಕೆ ಪ್ರವೇಶಕ್ಕೆ ಬಾಧ್ಯಸ್ಥನು. ಅವನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅವನು ಮಲಗುವಾಗಲೂ ಏನು ಮಾಡುವಾಗಲೂ ಸಹ ಅವನು ದೇವರ ವಾಕ್ಯವನ್ನು ಆಲಿಸ್ತಾ ಇರೋದು ಮಾತ್ರ ಅಲ್ಲ, ಪಾಲಿಸ್ತಾ ಇರ್ತಾನೆ. ಒಂದು ಪಕ್ಷ ನಿನ್ನಲ್ಲಿ ಆ ಸೈತಾನನು ಪ್ರವೇಶಿಸಿ ನಿನ್ನಲ್ಲಿ ಬಿತ್ತಲ್ಪಟ್ಟಂತ ಬೀಜಗಳನ್ನ, ಕಲ್ಲು ಭೂಮಿಯ ಮೇಲೆ ಬಿದ್ದಂತ ಬೀಜಗಳನ್ನ ಪಕ್ಷಿಯು ಕಿತ್ತುಕೊಂಡು ಹೋದಂತೆ, ಅಥವಾ ನಡೆಯುವ ಕಾಲ್ದಾರಿಯಲ್ಲಿ ಬಿದ್ದಂತ ಬೀಜಗಳನ್ನ ತುಳಿದು ನಾಶ ಮಾಡುವಂತೆ, ಅಥವಾ ಆ ಮುಳ್ಳು ಪೊದೆಗಳ ಮಧ್ಯೆ ಬಿದ್ದ ಬೀಜದಂತೆ ಮೊಳಕೆ ಒಡ್ಡು ಇಹಲೋಕದ ವ್ಯಾಮೋಹಗಳು ಸದೆಬಡಿಯುವಂತೆ ಅವಕಾಶ ಕೊಡಬೇಡಿ. ಕೆಲವು ಸಾರಿ ನಾವು ಎಷ್ಟೋ ಕಾಲಗಳಿಂದ ಕೇಳಿ ಬರ್ತೇವೆ ವಾಕ್ಯಗಳನ್ನ. ಯಾವುದ್ಯಾವುದೋ ಒಂದು ಚಿಕ್ಕ ವಿಷಯಗಳನ್ನ ಸೈತಾನ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಒಕ್ಕಿಸಿ ಆ ವಾಕ್ಯಗಳಿಂದ ನಮ್ಮನ್ನು ದೂರ ಮಾಡುತ್ತಾನೆ. ಅದೇ ಅವನ ಉದ್ದೇಶ. ಆ ಕೇಳುವಂತಹ ಧ್ಯಾನಗಳಿಂದ ನಮ್ಮನ್ನು ದೂರ ಮಾಡ್ತಾನೆ. ಯಾಕೆಂದ್ರೆ ಅವನಿಗೆ ಗೊತ್ತು, ಈ ಧ್ಯಾನವನ್ನು ಆಲಿಸುತ್ತಾ ಇರುವುದಾದರೆ ಇವನಲ್ಲಿ ನಾನು ಒಂದು ಪಕ್ಷ ಕ್ರಿಯೆ ಮಾಡಿ ಕೆಟ್ಟತನವನ್ನು ಬಿತ್ತದೆ ಹೋದರೆ ಇವನು ನಿಜವಾಗಿಯೂ ಕ್ರಿಸ್ತನಂತಾಗಿ ಹೋಗುತ್ತಾನೆ ಎಂಬುದಾಗಿ ಸಂಚು ಮಾಡಿ ನೀನು ಧ್ಯಾನಿಸುವ ಧ್ಯಾನವನ್ನು ನಿನ್ನಿಂದ ದೂರ ಮಾಡುತ್ತಾನೆ. ನಿನ್ನಲ್ಲಿ ಕೆಟ್ಟದನ್ನು ಬಿತ್ತುತ್ತಾನೆ. ನಿನ್ನಲ್ಲಿರುವಂತಹ ದೇವರ ಆತ್ಮರನ್ನು ತೆಗೆಯುತ್ತಾನೆ. ನೀನು ವಿಶ್ವಾಸಿಯಾಗಿರುವ ನಿನ್ನನ್ನು ವಿಶ್ವಾಸದಿಂದ ಹೊರತರುತ್ತಾನೆ. ಕೇವಲ ಬಾಯಿಂದ ಒಳಿತಾಗಿ ಹೊರಬರುವುದನ್ನ ಬರೀ ಬಾಯಲ್ಲಿ ಮಾತನಾಡಿ
ಜೀವನದಲ್ಲಿ ಅನುಸರಣೆ ಇಲ್ಲದೆ ಮಾಡುತ್ತಾನೆ. ಅದರಿಂದ ಪ್ರಿಯರೇ, ದಯವಿಟ್ಟು ಕೇಳ್ತಾ ಇದ್ದೀರಿ, ಕೇಳಿದ ಬಳಿಕ ಪರರಿಗೆ ಶೇರ್ ಮಾಡಿ. ನಿಮಗೆ ಲಿಂಕ್ಗಳು ಬರ್ತದೆ, ಎಲ್ಲರಿಗೂ ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೀಸ್ ದ ಲಾರ್ಡ್. ಮೇ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್.